ದೇವರು ಯಾರೊಬ್ಬರ ಸ್ವತ್ತಲ್ಲ, ಎಲ್ಲರಲ್ಲಿಯೂ ದೇವರಿದ್ದಾನೆ, ಎಲ್ಲರಿಗೂ ದೇವರು ದೊರೆ. ಆದರೆ ದೇವರ ದೊರೆತನವನ್ನು ತಿಳಿದು ಅಂಥವನ ಪ್ರಜೆಗಳು ನಾವು, ಅಂಥವನ ದಾಸರು ನಾವು ಅಂತ ತಿಳಿದರೆ ಧನ್ಯತೆ ಇದೆ. ಏನು ದೇವರು ನನಗೆ ಮಾತ್ರ? ಎಲ್ಲರಿಗೂ ದೇವರಿದ್ದಾನೆ. ದೇವರು ಎಲ್ಲರಿಗೂ ಇದ್ದಾನೆ, ಎಲ್ಲರನ್ನೂ ಸೃಷ್ಟಿ ಮಾಡಿದ್ದಾನೆ, ಎಲ್ಲರಿಗಾಗಿ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ. ಆದರೆ ಆ ದೇವರ ದೊರೆತನವನ್ನು ತಿಳಿದು ನಮಗಾಗಿ ಇಷ್ಟೆಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ದೇವರು ಅಂತ ಅನುಸಂಧಾನ ಮಾಡಿ ಆ ಭಗವಂತ ನನ್ನ ಜೊತೆಗಿದ್ದಾನೆ ಎನ್ನುವ ಭಾವನೆ ಏನಿದೆಯಲ್ಲ, ಅದನ್ನು ಪಡೆದುಕೊಂಡವನೇ ಧನ್ಯ. ಇಲ್ಲದಿದ್ದರೆ ಮನೆಯೊಳಗೆ ಬೇಕಾದಷ್ಟು ಐಶ್ವರ್ಯ ಇದೆ, ಭೂಮಿಯೊಳಗೆ ಇವನ ಹಿರಿಯರು ಮುಚ್ಚಿ ಇಟ್ಟಿರ್ತಾರೆ, ಅದರ ಮೇಲೇನೆ ಓಡಾಡ್ತಾನೆ, ಅದರ ಮೇಲೆ ಮಲಗುತ್ತಾನೆ, ಗೊತ್ತಿಲ್ಲ ಭೂಮಿಯೊಳಗೆ ಇಷ್ಟು ಐಶ್ವರ್ಯವನ್ನು ನಮ್ಮ ಹಿರಿಯರು ಮುಚ್ಚಿಟ್ಟಿದ್ದಾರೆ ಅಂತ. ಭಿಕ್ಷೆ ಬೇಡಿ ಬದುಕ್ತಾನೆ. ಇನ್ನೊಬ್ಬರಿಗೆ 1 ಕಾಸು 2 ಕಾಸು ಕೊಡಿ ಅಂತ, 1 ಮುಷ್ಟಿ ಅಕ್ಕಿ ಕೊಡಿ ಅಂತ ಕೇಳಿಕೊಂಡು ದೈನ್ಯದ ಜೀವನವನ್ನು ನಡೆಸ್ತಾನೆ. ಕಾರಣ ಅವನು ಬಡವ ಅಲ್ಲ, ಶ್ರೀಮಂತಿಕೆ ಇದೆ, ಗೊತ್ತಿಲ್ಲ, ತನ್ನ ಶ್ರೀಮಂತಿಕೆಯ ಪರಿಚಯ ತನಗಿಲ್ಲ. ನಮ್ಮೆಲ್ಲರ ಸ್ಥಿತಿ ಹಾಗಾಗತ್ತೆ. ನಮ್ಮ ದೊರೆ ಭಗವಂತ, ಅವನ ದೊರೆತನ ಎಷ್ಟು ದೊಡ್ಡದು, ಎಂತಹ ದೊರೆಯನ್ನು ನಾವು ಪಡೆದುಕೊಂಡಿದ್ದೇವೆ. ಎಲ್ಲಿಯೋ ಅಲ್ಲ, ನಮ್ಮ ಹೃದಯದೊಳಗೆ ಇದ್ದಾನೆ ಆ ದೊರೆ. ಆದರೆ ಆ ಪರಮಾತ್ಮನ ದೊರೆತನವನ್ನು ತಿಳಿಯದಿದ್ದರೆ ಮನೆಯಲ್ಲಿ ನಿಧಿ ಇಟ್ಟುಕೊಂಡು ಇನ್ನೊಬ್ಬರಿಗೆ ಭಿಕ್ಷೆ ಬೇಡಿದಂತೆ ನಮ್ಮ ಸ್ಥಿತಿ. ಅಂತಹ ದೊರೆಯನ್ನು ನಮ್ಮ ಹೃದಯದಲ್ಲಿಯೇ ಪಡೆದುಕೊಂಡು ಅವನನ್ನು ತಿಳಿದುಕೊಳ್ಳದೆ ಸುಖಕ್ಕಾಗಿ, ಕಷ್ಟಗಳ ಪರಿಹಾರಕ್ಕಾಗಿ, ನಾನಾ ವಿಧವಾದ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕೆ ಕಂಡವರಿಗೆ ನಾವು ಕೈಚಾಚಿ ಬೇಡುವಂತಹ ದೈನ್ಯದ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದಾಗಬಾರದು. ಆ ಭಗವಂತನ ಸೊಬಗು, ಅವನ ದೊರೆತನ, ಅದನ್ನು ತಿಳಿದು ಅಂತಹ ದೊರೆ ನಮಗೆ ಬಹಳ ದೂರ ಇಲ್ಲ, ಹೃದಯದೊಳಗೇನೇ ಇದ್ದಾನೆ ಅನ್ನುವಂತಹ ಅನುಸಂಧಾನ ನಮಗಿರಬೇಕು. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ.